ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಹೊಸ ಇಲಾಖೆಯೊಂದು ಸೃಷ್ಟಿಯಾಗ್ತಾ ಇದೆ. ಮೊನ್ನೆಷ್ಟೇ ಅವರು ಹೇಳಿದರು, ಯಾರೆಲ್ಲ ಪ್ರತಿಭಟನೆ ಮಾಡ್ತಾರೆ ಅಥವಾ ಸಾರ್ವಜನಿಕರ ಸಮಸ್ಯೆ ಏನಿದೆ ಪ್ರತಿಭಟನೆಗಳನ್ನು ನಡೆಸುವಂಥದ್ದು, ಅಲ್ಲಿ ಬರುವಂತಹ ಅರ್ಜಿಗಳನ್ನು ಸ್ವೀಕರಿಸೋದು, ಅದನ್ನು ಇತ್ಯರ್ಥಪಡಿಸೋದು, ಇದಕ್ಕಾಗಿಯೇ ಒಂದು ಇಲಾಖೆಯನ್ನು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ಈಗ ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ, ಪ್ರಜಾಸೇವೆ ಅಂತ ಈ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ ನಮ್ಮ ವಿಧಾನಸೌಧದ ಮುಂದೆಯೂ ಕೂಡ ಬರೆದಿರುವಂಥದ್ದು ದೊಡ್ಡ ಅಕ್ಷರಗಳಲ್ಲಿ, ದಪ್ಪ ಅಕ್ಷರಗಳಲ್ಲಿ ಬರೆದು ಹಾಕಿದ್ದಾರೆ. ಏನು ಅಂತೇಳಿ, ಸರ್ಕಾರದ ಕೆಲಸ ದೇವರ ಕೆಲಸ. ಈಗ ಈ ದೇವರ ಕೆಲಸ ಮಾಡೋದಕ್ಕೆ ಒಬ್ಬ ಪ್ರತ್ಯೇಕ ಸಚಿವರನ್ನು ನೇಮಕ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹೇಗೆ ಕೃಷಿ ಸಚಿವ, ಶಿಕ್ಷಣ ಸಚಿವ, ನೀರಾವರಿ ಸಚಿವ, ಕೈಗಾರಿಕೆ, ಗೃಹ, ಹೀಗೆ ಬೇರೆ ಬೇರೆ ಇಲಾಖೆಗಳಿದ್ವು, ಅದೇ ಥರ ಪ್ರಜಾಸೇವೆ. ಈಗ ಪ್ರಶ್ನೆ ಬರ್ಬೋದು, ಸರ್ಕಾರ ಏನು ಕೆಲಸ ಮಾಡೋದು? ಕೇವಲ ಒಬ್ಬ ಸಚಿವರು ಮಾತ್ರ ಪ್ರಜಾಸೇವೆ ಮಾಡೋದ, ಉಳಿದವರು ಯಾರು ಕೂಡ ಪ್ರಜಾಸೇವೆ ಮಾಡಲ್ವಾ? ಈ ಪ್ರಶ್ನೆ ಬಂದರೆ ಅದು ಖಂಡಿತವಾಗಿ ನಿಮ್ಮ ತಪ್ಪಲ್ಲ. ಸರ್ಕಾರ ಇಂಥದ್ದೊಂದು ಹೆಸರನ್ನು ಇಟ್ಟಿದೆ, ಪ್ರಜಾಸೇವೆ ಅಂತ ಹೆಸರಿಟ್ಟಿದ್ದಾರೆ ಈ ಹೊಸ ಇಲಾಖೆಗೆ. ಇವತ್ತು ವಿಧಾನಸೌಧದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಇದರಲ್ಲಿ ಪ್ರಜಾಸೇವೆ ಇಲಾಖೆಯನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಇದೇ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆಗಲಿದ್ದು, ಆಗ ಪ್ರಜಾಸೇವೆಯ ಸಚಿವರು ಕೂಡ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅಂದರೆ ಇರುವಂತಹ ಸಂಪುಟದ ಒಟ್ಟು ಖಾತೆಗಳಲ್ಲಿ ಒಂದು ಹೆಚ್ಚುವರಿ ಖಾತೆ ಸೃಷ್ಟಿಯಾಗ್ತಾ ಇದೆ, ಪ್ರಜಾಸೇವೆ ಅನ್ನುವಂಥ ಒಂದು ಖಾತೆ. ಹಾಗೆ ಪ್ರಜಾಸೇವೆ ಸಚಿವರು ಅನ್ನುವಂಥ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಈ ಪ್ರಜಾಸೇವೆ ಇಲಾಖೆಗೆ ಯಾರು ಸೂಕ್ತ ವ್ಯಕ್ತಿ ಅನ್ನುವಂಥದ್ದು ಕೂಡ ನೋಡಬೇಕು. ಅದನ್ನು ಸರ್ಕಾರ ನಿರ್ಧರಿಸುತ್ತೆ. ಇದು ಕೂಡ 10ರಲ್ಲಿ 11 ಅನ್ನೋ ರೀತಿಯಲ್ಲಿ ಆಗುತ್ತಾ, ಅಥವಾ ನಿಜಕ್ಕೂ ಪ್ರಜಾಸೇವೆ ಅನ್ನುವಂಥ ಇಲಾಖೆಯನ್ನು ಮಾಡಿ ಅದರ ಕಾರ್ಯವ್ಯಾಪ್ತಿ ಹೇಗಿರುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ, ಈಗ ಸರ್ಕಾರ ಅಂದ್ಕೊಂಡಿರುವಂಥದ್ದು ಜನರ ಕುಂದುಕೊರತೆ ನಿವಾರಣೆಗೆ ಅಂತ ಹೇಳಿದ್ರೆ ಈ ಪ್ರತ್ಯೇಕ ಸಚಿವಾಲಯ ಕೆಲಸ ಮಾಡುತ್ತೆ. ಅದು ಎಲ್ಲ ಇಲಾಖೆಗಳ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಕ್ಕಂಥ ಒಂದು ಇಲಾಖೆ ಆಗಿರುತ್ತೆ. ಪ್ರಜಾಸೇವೆ ಇಲಾಖೆಯನ್ನು ಸ್ಥಾಪನೆ ಮಾಡಿ ಹೋರಾಟಗಳು ಮತ್ತು ಅಹವಾಲುಗಳನ್ನು ಆಲಿಸುವುದಕ್ಕಾಗಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅಂದರೆ ಪ್ರಜಾತಂತ್ರದಲ್ಲಿ ಅಂತಿಮವಾಗಿ ಪ್ರಜೆಗಳ ಧ್ವನಿಯನ್ನು ಸ್ವೀಕರಿಸುವುದು ಸರ್ಕಾರದ ಜವಾಬ್ದಾರಿ. ಪ್ರಜಾಸೇವೆ ಇಲಾಖೆಯನ್ನು ಇದೇ ಕಾರಣಕ್ಕಾಗಿ ಈಗ ಸ್ಥಾಪನೆ ಮಾಡಲಾಗ್ತಾ ಇದೆ. ಎಲ್ಲ ಇಲಾಖೆಗಳ ಮಧ್ಯೆ ಸಮನ್ವಯವನ್ನು ಸಾಧಿಸೋದಕ್ಕೆ ಪ್ರಜಾಸೇವೆಯ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಅವರೆಲ್ಲರೂ ಕೂಡ ಮಾಡೋದು ಪ್ರಜಾಸೇವೆನೇ, ಅದರ ಜೊತೆಗೆ ಅದನ್ನು ವಿಶೇಷವಾಗಿ ನಾವು ಪ್ರಜಾಸೇವೆಯ ಮೂಲಕವಾಗಿ ಜನರಿಗೆ ತಲುಪಿಸ್ತೀವಿ ಅಂತೇಳಿ. ಅಧಿಕಾರಿಗಳ ತಪ್ಪನ್ನು ತಿದ್ದುವುದೇ ಪ್ರಜಾಸೇವೆಯ ಗುರಿ. ಈ ಸಚಿವಾಲಯದ ಗುರಿ ಇರುವಂಥದ್ದು ಜನರ ಸಮಸ್ಯೆಗಳಿಗೆ ನಿಗದಿತ ಸಮಯದಲ್ಲೇ ನ್ಯಾಯ ಕೊಡಿಸುವಂಥದ್ದು ಇವರ ಉದ್ದೇಶ. ಈ ಪ್ರಜಾಸೇವೆಗೆ ಪ್ರತ್ಯೇಕ ಇಲಾಖೆ, ಪ್ರತ್ಯೇಕ ಸಚಿವರು ಇರ್ತಾರೆ. ಅದಕ್ಕಾಗಿಯೇ ಅಂದರೆ ಇಲಾಖೆಯಲ್ಲಿ ಒಬ್ಬ IAS ಅಧಿಕಾರಿಯನ್ನು ಪ್ರಜಾಸೇವೆ ಆಯುಕ್ತರಾಗಿಯೂ ಕೂಡ ಸರ್ಕಾರ ನೇಮಕ ಮಾಡುತ್ತೆ. ಅಂದರೆ ಒಂದು ಹೊಸ ಸಚಿವಾಲಯನೇ ಸಂಪೂರ್ಣವಾಗಿ ಸೃಷ್ಟಿಯಾಗುತ್ತೆ. ಇದರ ಜೊತೆಗೆ ಜಿಲ್ಲಾ ಉಸ್ತುವಾರಿಗಳಿಗೂ ಕೂಡ ಹೊಸ ಜವಾಬ್ದಾರಿಗಳನ್ನು ನೀಡಲಾಗುತ್ತೆ. 224 ಕ್ಷೇತ್ರಗಳಿಗೂ ವಾರದಲ್ಲಿ ಒಂದು ದಿನ ಜನಸ್ಪಂದನೆಯ ಸಭೆಯನ್ನು ನಡೆಸಬೇಕು. ಆಗ ಬೇರೆ ಸಚಿವಾಲಯಗಳ ಸಮಸ್ಯೆಗಳಿದ್ದರೆ ಪ್ರಜಾಸೇವೆ ಸಚಿವರಿಗೆ ಹೇಳಬೇಕು. ಪ್ರಜಾಸೇವೆಯ ಸಚಿವರು ಎಲ್ಲರನ್ನು ಕೂಡ ಕರೆದು ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು. ಇದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಉದ್ದೇಶ. ನಾವು ಒಂದು ಸಪ್ರೇಟ್ ಮಿನಿಸ್ಟ್ರಿ, ಪ್ರಜಾಸೇವೆ ಇಲಾಖೆ ಅಂತೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಪ್ರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಸುಮ್ಮನೆ ಪೋಸ್ಟ್ಮ್ಯಾನ್ ಮಾಡೋ ಕೆಲಸ ಅಲ್ಲ, ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂಥೇಳಿ ಪ್ರಜಾಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂಥ ಮಂತ್ರಿಗೆ ಆ ಜವಾಬ್ದಾರಿಯನ್ನು ವಹಿಸ್ತೇವೆ.